ರೊಟ್ಟಿ ಮಾಡಬೇಕು ನಾನು ಈ ದಿನ. ಸೊ ಹಿಟ್ಟು ರೆಡಿ ಮಾಡಿದ್ದೀನಿ, ರೆಡಿ ಇದೆ ಇದು ಲತ್ತುಣಿಗೆ. ಹಾಗೆ ನೀರು ಇಟ್ಟು ಹಂಚು ಕಾಯಿಸ್ಕೋಬೇಕು. ಇವಾಗ ಸ್ವಲ್ಪ ಬೇಗ ಬೇಗ ರೊಟ್ಟಿ ಮಾಡಬೇಕು. ನೋಡೋಣ, ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬೇಕು. ಬನ್ನಿ ಗಾಯ್ಸ್, ರೊಟ್ಟಿ ಬೇಗ ಮಾಡಿ. ಫ್ರೆಂಡ್ಸ್, ಈ ದಿನ ಸ್ಪೆಷಲ್ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಗಾಯ್ಸ್ ನಾನು. ಬನ್ನಿ ಯಾವ ರೀತಿ ಮಾಡ್ತೀನಂತ ತೋರ್ಸೋದಿಲ್ಲ. ಸರಿ, ಇಲ್ಲಿಗೆ ಹೋಗ್ಬೇಡ. ಜಾಸ್ತಿ ಬಲಣಿಗಿಂತ ಮಾಡೋದು, ತಟ್ಟೋದಿಲ್ಲ. ಬೇಗ ಬೇಗನೆ ಫಾಸ್ಟ್ ಮಾಡ್ತೀನಿ ನಾನು ರೊಟ್ಟಿ. ನೋಡ್ತಾ ಇದ್ದೀರಲ್ವಾ, ಇದಾಗ ಮಾಡಿದ್ರೆ ರೌಂಡ್ ಶೇಪ್ ಬರುತ್ತೆ. ಬೇಗ ಬೇಗ ಮಾಡಿದ್ರೆ ಸ್ವಲ್ಪ ಶೇಪೇ ಹೋಗ್ಬಿಡುತ್ತೆ. ವಿಡಿಯೋಗೋಸ್ಕರನೇ ನಾನು ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಲ್ವಾ, ಹಾಗಾಗಿ ಇನ್ನೊಂದು 2 ಮಿನಿಟ್ಸ್ ಇದು ರೊಟ್ಟಿ ಆಗ್ಬಿಟ್ರೆ ಆಯ್ತು, ಹೋಗ್ಬಿಡು. ಇಲ್ಲ ಫ್ರೆಂಡ್ಸ್, ನಮ್ ಚೆರಿ ಲಾಗ್ ಮಾಡ್ತಾ ಇದ್ದಾನಲ್ವಾ, ಫಾಸ್ಟ್ ಆಗಿ ರೊಟ್ಟಿ ಆಯ್ತು. ರೊಟ್ಟಿ ಹಾಕ್ತೀನಿ ನಾನು, ಹಂಚಿಗೆ ಹಾಕ್ತೀನಿ ಗಾಯ್ಸ್. ಸೊ ಹಂಚಿಗೆ ಹಾಕ್ತೀನಿ. ರೊಟ್ಟಿ ಅಮ್ಮ ರೊಟ್ಟಿ ಜೋಳದ ರೊಟ್ಟಿಯ, ಗುಂಟೂರು ಕರ್ನಾಟಕ ಸ್ಪೆಷಲ್ ಈ ರೊಟ್ಟಿ ಜೋಳದ ರೊಟ್ಟಿ. ಫ್ಲಾಶ್ ಇವಾಗ ರೊಟ್ಟಿ ಮಾಡೋದಾಯ್ತು ನೋಡಿ ಗಾಯ್ಸ್. ಎಷ್ಟೆಲ್ಲ ಏನಾಗಿದೆ, ಏನೇ ಒಂದಾಗಿದೆ ನೋಡ್ತಾ ಇರ್ಬೋದು ನನ್ನ ಕೈ. ಸೊ ಕ್ಲೀನ್ ಮಾಡ್ಕೊಂಡು ಫಟಾಫಟ್ ಗ್ಯಾಸ್ ಕ್ಲೀನ್ ಮಾಡ್ಬೇಕು ನೋಡಿ ಗಾಯ್ಸ್. ಇಷ್ಟೊತ್ತು ರೊಟ್ಟಿ ಮಾಡಿದ್ದಾಯ್ತು. ಸೊ ಇವಾಗ ಇದೊಂದಿಷ್ಟು ಗ್ಯಾಸ್ ಕ್ಲೀನಿಂಗ್ ಮಾಡಿಬಿಟ್ರೆ ಅರ್ಧ ರಿಲೀಫ್ ಅನ್ಸುತ್ತೆ. ಫಸ್ಟ್ ಬೇಗ ಬೇಗ ನಾನು ಗ್ಯಾಸ್ ಕ್ಲೀನ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಒಂದು ಕೆಲಸ ಮುಗಿಯಷ್ಟರಲ್ಲಿ ಮತ್ತೊಂದು ಕೆಲಸ, ಆ ಕೆಲಸ ಮುಗಿಯಷ್ಟರಲ್ಲಿ ಮತ್ತೊಂದು ಕೆಲಸ. ಹೆಣ್ಮಕ್ಳಿಗೆ ಸ್ವಲ್ಪ ಕೂಡ ರೆಸ್ಟ್ ಅನ್ನೋದೇ ಇರೋದಿಲ್ಲ. ಹಾಗೆ ನಾವು ಮತ್ತೊಂದು ಏನ್ ಬಯಸ್ಕೊಳ್ಬೇಕಂದ್ರೆ, ನೀವು ಮನೆಯಲ್ಲಿ ಇರ್ತೀರಿ, ಏನ್ ಕೆಲಸ ಇರುತ್ತೆ ಅಂತ. ನಮ್ಮಷ್ಟು ಕೆಲಸ ಹೊರಗಡೆ ದುಡ್ಕೊಂಡ್ ಬರೋರು ಕೂಡ ಸಹ ಅಷ್ಟು ಕೆಲಸ ಮಾಡಲ್ಲ. ಯಾಕಂದ್ರೆ ನಮಗೆ 1 hour ರೆಸ್ಟ್ ಅಷ್ಟೇ ಇರುತ್ತೆ. ಆದ್ರೂ ನಾವು ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಅದು 1 hour ರೆಸ್ಟ್. ಇಲ್ಲಾಂದ್ರೆ ಆದ್ರೂ ಕೂಡ ರೆಸ್ಟ್ ಸಿಗಲ್ಲ ನಮ್ಗೆ. ಆದ್ರೂ ಮನೆಯಲ್ಲಿರುವ ಹೆಣ್ಮಕ್ಳಿಗೆ ಒಂದೇ ಬೇಜಾರ್ ಅಂದ್ರೆ, ನಾವಿಷ್ಟು ಕೆಲಸ ಮಾಡಿದ್ರು ನಮ್ಗೆ ಏನ್ ಮನ್ಸಿಗೆ ಹರ್ಟ್ ಆಗುತ್ತೆ ಅಂದ್ರೆ, ವ್ಯಾಲ್ಯೂವೇ ಇರಲ್ಲಪ್ಪ ಅನ್ಸ್ಬಿಡುತ್ತೆ ಒಂದೊಂದ್ ಟೈಮು. ಹೊರಗೆ ದುಡ್ಕೊಂಡ್ ಬರೋರಿಗೆ, ದುಡ್ಡು ಸಂಪಾದನೆ ಮಾಡೋರಿಗೆ ವ್ಯಾಲ್ಯೂ ಇರೋಷ್ಟು ಮನೆಯಲ್ಲಿ ಮಾರ್ನಿಂಗ್ ಇಂದ ನೈಟ್ ವರೆಗೂ ಆಸೆ ನೋಡ್ಕೊಂಡು ಮಾಡಿದ್ರು ಕೂಡ ನಮಗ್ ಬೆಲೆ ಸಿಗೋದು ನೀವು ಮನೇಲಿ ಇರ್ತೀರಾ, ಏನ್ ಮಾಡ್ತೀರಾ ಅಂತ. ಸೊ ಅದು ಒಂದೇ ಪದಕ್ಕೆ ಬೇಜಾರಾಗುತ್ತೆ. ಬೇಜಾರಾದ್ರೂ ಏನು ಮಾಡಕ್ಕಿಲ್ಲ ಗಾಯ್ಸ್. ನೋಡ್ತಾ ಇರ್ಬೋದು, ಫೈನಲಿ ಆಗಿ ಗ್ಯಾಸ್ ಕ್ಲೀನ್ ಆಯ್ತು. ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಗ್ಯಾಸ್ ಬರುವಾಗ 2 ಬ್ಯಾಗ್ ಕ್ಲೀನ್ ಆಗಿ ಇಟ್ಕೊಂಡಿದ್ದೆ. ಬಂದ್ಮೇಲೆ ಈ ಅವಸ್ಥೆ ಆಗಿದೆ. ಇದಿಷ್ಟು ಬ್ಯಾಗು ಈ ದಿನ ಊರಿಗೆ ಹೋಗೋಕ್ಕೋಸ್ಕರ ಕ್ಲೀನ್ ಮಾಡಬೇಕು. ಫಾಸ್ಟ್ ಆಗಿ ಬ್ಯಾಗ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಇವಾಗ ಬ್ಯಾಗ್ ಕ್ಲೀನಿಂಗ್ ಪ್ರೊಸೀಜರ್ ನಡೆದಿದೆ ನೋಡಿ ಗಾಯ್ಸ್. ಎಲ್ಲವೂ ಕ್ಲೀನ್ ಮಾಡಬೇಕು. ಇಷ್ಟೆಲ್ಲ ಬಟ್ಟೆಗಳು ಪ್ಯಾಕಿಂಗ್ ಫೋಲ್ಡಿಂಗ್ ಮಾಡೋದಿದೆ. ಊರಿಗೆ ಹೋಗ್ತಾ ಇದೆಯಲ್ವಾ, ಸ್ವಲ್ಪ ನೀಟಾಗಿ ಜೋಡಿಸ್ಕೊಂಡು ಹೋಗೋಣ ಅಂತ. ಮತ್ತೆ ಸಿಕ್ಕಿನ ಗಾಯ್ಸ್, ತುಂಬಾನೇ ಕೆಲಸ ಇದೆ. ಫ್ರೆಂಡ್ಸ್, ಮಾರ್ನಿಂಗ್ ನಾವು ನೈಟ್ ಮಾಡಿದ್ವಲ್ವಾ, ಉಳಿದಿತ್ತಿವ ತಿಂತಾ ಇದ್ದೇನೆ. ಸರಿ, ಫಾಸ್ಟ್ ಬೇಗ ಬೇಗ ತಿನ್ ಮಾರ್ಕೆಟ್ಗೆ ಹೋಗೋಣ. ಸರಿ ನೋಡಿ ಗಾಯ್ಸ್, ಬಿಗ್ ಬಾಸ್ ಅಲ್ಲಿ ಮುಳುಗ್ಬಿಟ್ಟಿದ್ದಾನೆ. ಸರಿ ತಿನ್ನು ಚರಿ, ನಾ ತಿಂತೀನಿ, ಅಷ್ಟು ನಾನೇ ತಿಂತೀನಿ.
ನೋಡಿ ಗಾಯ್ಸ್, ತಿಂತೀನಂದ್ರೆ ಬಂದ್ಬಿಟ್ಟ ಮಗ. ನಾನೇ ಮಾಡಿದೀನಿ ಕಷ್ಟಪಟ್ಟು, ನನಗೆ ಕೊಡಲ್ಲ ಅಂತಾನೆ ಪಾನಿಪುರಿ. ಸರಿ ನನಗ ಪಾನಿಪುರಿ ಚರಿ ಹೋಗ. ನಾನು ನಮ್ ಚರಿ ಪಾನಿಪುರಿ ತಿಂತಾ ಇದ್ದೀವಿ. ಕ್ಲೀನಲ್ಲಿ ನೋಡ್ತಾ ಇರ್ಬೋದು, ಅಡಿಗೆ ಆಯ್ತು, ಗ್ಯಾಸ್ ಕ್ಲೀನ್ ಆಗಿದೆ, ಅಡಿಗೆ ಎಲ್ಲವೂ ಕಂಪ್ಲೀಟ್ ಆಗಿದೆ. ಬನ್ನಿ ಏನೇನ್ ಮಾಡಿದೀವಿ. ಸೊ ಇದು ಬಂದು ತುಪ್ಪ, ಮಾರ್ನಿಂಗ್ ಪೊಂಗಲ್ ಚಟ್ನಿ ಆಗಿತ್ತಲ್ವಾ ಅದು. ಹಾಗೆ ಇದು ಬಿಸಿ ರೈಸ್. ಇದು ಬಂದು ಬಿಸೆ ದಾಲ್, ಏನು ಕಾಣಿಸ್ತಾ ಇಲ್ಲ. ಓಕೆ, ದಾಲ್ ಆಲ್ಮೋಸ್ಟ್ ಪೊಂಗಲ್ ಎಲ್ಲ ಫಿನಿಶ್ ಆಗಿದೆ. ಇದು ಬಂದು ಏನಿದು ಹೀರೆಕಾಯಿ ಕರ್ರಿ. ಇದು ಬಂದು ರೋಟಿ ಇದೆ. ಓಕೆ, ಕ್ಲೋಸ್ ಮಾಡೋಕ್ಕೆ ಪ್ಲೇಟಲ್ಲಿಟ್ಟೆ, ನಾನು ಕ್ಲೋಸ್ ಮಾಡ್ತೀನಿ. ಹೀರೆಕಾಯಿ ಕರ್ರಿ ಸಖತ್ತಾಗಿದೆ ನೋಡಿ ಗಾಯ್ಸ್. ಓಪನ್ ಮಾಡ್ರಿ, ತೋರ್ಸರಿ ಕರ್ ಸೈಡ್. ಸೂಪರ್. ಯಾರ್ ಚರಿ ಡ್ರೆಸ್ ಯಾರ್ ಕೊಡ್ಸಿದ್ದು? ಎಲ್ಲಿ ತಗೊಂಡ್ ಬಂದಿ? ಗುಡ್. ನಿಂದು ಓಪನ್ ಮಾಡು. ಗುಡ್. ಹ್ಯಾಂಗರ್. ಗುಡ್ ಗರ್ಲ್. ವಾವ್, ಸೂಪರ್ ಡ್ರೆಸ್. ಓಕೆ, ಪ್ಯಾಂಟ್ ತೋರ್ಸು. ಯಾವ ಕಲರ್ದೆ ಪ್ಯಾಂಟ್? ಯಾ, ಗುಡ್ ಒನ್. ಅದು ವೇಲಾ? ಓಕೆ. ಓ ಶಬಾಶ್. ಧೋತಿ ಪ್ಯಾಂಟ್. ಓಕೆ, ಗುಡ್. ಪ್ರವಾಸ ಯಾರು ಕೊಡ್ಸಿದ್ರಿ ಡ್ರೆಸ್? ಪಾಪ ಕೊಡ್ಸಿದ್ರಾ? ಎಲ್ಲಿ ತಗೊಂಡ್ ಬಂದಿ ಡ್ರೆಸ್? ಗುಡ್. ಅಮೌಂಟ್ ಗೊತ್ತಾದ್ರದ್ದು? ಒಮ್ಮಲೆ ಅಷ್ಟು ದುಬಾರಿ ಡ್ರೆಸ್. 11 lakh ಡ್ರೆಸ್ ಅದ. ಓಕೆ, ನನಗೆ ಪ್ರವಾಸಿ 11,800. ಓಕೆ ಪ್ರವಾಸಿ, ನಿನಗ್ ಡ್ರೆಸ್ ಓಕೆ, ಚರಿ ಡ್ರೆಸ್ ಓಕೆ. ನನ್ ಡ್ರೆಸ್ ಎಲ್ಲಿದೆ? ನನಗ್ ಡ್ರೆಸ್ ನನ್ ಕೊಡ್ಸಿಲ್ಲ ನಿಮ್ ಪಪ್ಪ. ಎಲ್ಲಿಗೆ ಹೋಗೋಣ ಪ್ರವಾಸಿ? ಯಾರಿಗ್ ಕೊಡಿಸ್ತಿ ಡ್ರೆಸ್? ಎಷ್ಟು ಜೊತೆ ಕೊಡಿಸ್ತಿ ಡ್ರೆಸ್? 2? ವಾ, ನೋಡಿ ಫ್ರೆಂಡ್ಸ್, ನಮ್ ಸೊಸಿ ಮುದ್ದು ನನಗೆ 3 ಜೊತೆ ಡ್ರೆಸ್ ಕೊಡಿಸ್ತಾಳಂತೆ. 8 ಜೊತೆ ವಿಡಿಯೋ ಮಾಡ್ತಿದ್ದೀನಂತ 3 ಹೋಗಿ 8 ಆಯ್ತಾ? 100 ಕೊಡಿಸ್ತಾ ಚಾರಿ. ನಿನ್ ಮುಖ ನೋಡ್ಕೊ. ಡ್ರೆಸ್ ಜೋರ್ ಐತಿ ಹುಡುಗಿದ. ಸೊಸೆ ಮುದ್ದು ಬರ್ಡೇ ಇದೆ, ಹಾಗೆ ಹೊಸ ಡ್ರೆಸ್ ನ ಹಾಕೊಂಡು ರೆಡಿ ಆಗಿದ್ದಾಳೆ, ಸಿಂಪಲ್ ಆಗಿದ್ದಾಳೆ. ಸೊ ಈವ್ನಿಂಗ್ ರೆಡಿ ಮಾಡ್ಬೇಕು, ಇವತ್ತು ಟೆಂಪಲ್ಗೆ ಹೋಗ್ಬೇಕು. ಬನ್ನಿ ಗಾಯ್ಸ್, ಟೆಂಪಲ್ಗೆ ಹೋಗೋಣ. ಹ್ಯಾಪಿ ಬರ್ಡೇ ಪ್ರಾವ್. ಅಯ್ಯೋ ದೇವ್ರಿ, ಥ್ಯಾಂಕ್ ಯು ಅನ್ಬೇಕು ನೀನ. ಅದು ಬಿಡು. ಹ್ಯಾಪಿ ಬರ್ಡೇ ಪ್ರಾವ್. ನನಗೇನು ಬರ್ತ್ಡೇ ಪಾರ್ಟಿ ಇಲ್ವಾ? ಏನೈತಿ? ಸ್ವೀಟ್. ಓಕೆ, ಸ್ವೀಟ್ ತೋರಿಸ್ತೀಯಾ? ನಡಿ ಒಳಗಡೆ. ಸ್ವೀಟ್ ಎಲ್ಲಿದೆ? ನಮ್ ಚರಿ ನೋಡಿ ಗಾಯ್ಸ್, ನಮ್ ಚರಿ ಸಟ್ಕೊಂಡು ಕೂತವ್ನೆ. ನಮ್ ಚರಿ ಸಟ್ಕೊಂಡ್ಬಿಟ್ಟಾನ, ಅವನಿಗೆ ಹೊಸ ಡ್ರೆಸ್ ಇಲ್ಲ ಅಂತ. ಸೊ ಇದ್ರಲ್ಲಿ ಸ್ವೀಟ್ ತಂದಿದ್ದಾರೆ ನೋಡಿ. ತೆಗಿಬೇಡ, ಅಷ್ಟೇ ತೋರ್ಸು. ಬಾಕ್ಸ್ ತೋರ್ಸ. ಅದೆಲ್ಲ ಬಾಕ್ಸ್ ತೆಗಿಯಮ್ಮ. ಅಮ್ಮ ನೀ ಸುಮ್ನೀರಮ್ಮ, ಬರೀ ಅಡ್ಡ ನೀ ಮಾತಿರ ಬರ್ತಾ ಕಟ್ ಮಾಡಕ್ ಬರಲ್ಲ ಮಗ, ನೀ ಸುಮ್ನೀರು. ಸೊ ಇದು ಬಂದು ಕಾಜು ಬರ್ಫಿ, ಇದು ಬೇಸನ್, ಇದು ಬಂದು ಪಾಪಡಿ, ಸೋನ್ ಪಾಪಡಿ. ಮತ್ತೆ ಇದು ನಮ್ ಚರಿಗೆ ಕವ, ನಮ್ ಚರಿಗೆ. ಓಕೆ ನಿನ್ಗೆ. ಸೊ
ಸೊ ಈ ಬ್ಲಾಗ್ ನ ಇಲ್ಲಿ ಏನ್ ಮಾಡ್ತಾ ಇದೀನಿ. ಹೋಪ್ ಈ ಬ್ಲಾಗ್ ಸ್ವಲ್ಪ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಇಷ್ಟ ಆಯ್ತು ಅಂದ್ರೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಮಾಡಿ. ಸೊ ನಮ್ ಚೆರ್ರಿ ಬನಾನಾ ತಿಂತಾ ಇದ್ದಾನೆ ಗಾಯ್ಸ್. ನಮ್ ಪ್ರವಾಸಿ ಬಂದ್ಲು ಗಾಯ್ಸ್. ಟೀ ಆಯ್ತಾ ಪ್ರಾವ್? ಓಕೆ complete. Banana eating, Mike. Okay, eating. You go now outside? Yes. Okay, bye bye. What is this? Peppermint. Okay.